ಎಲ್ಲವೂ ಚೀಪ್ ಕ್ಷಿಪಣಿಗಳು. ಈಗ ಭದ್ರತಾ ಪಡೆಗಳ ಮಾಹಿತಿ ಬರ್ತಾ ಇದೆ, ಪಾಕಿಸ್ತಾನದ ಈ ದಾಳಿಯಿಂದ ಭಾರತದಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನದ ಅನೇಕ ಪಟ್ಟಣಗಳಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ರಕ್ಷಣಾ ತಜ್ಞರು ಹೇಳ್ತಾ ಇರೋದು, ಭಾರತದ ಏರ್ ಡಿಫೆನ್ಸ್ ಕೆಪಾಬಿಲಿಟಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪಾಕಿಸ್ತಾನ ಈ ದಾಳಿಗಳನ್ನು ನಡೆಸುತ್ತಿರಬಹುದು ಅಂತ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಕ್ಷಮತೆಯಿಂದ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಈ ರೀತಿ ಕಡಿಮೆ ಇಂಪ್ಯಾಕ್ಟ್ನ ನೂರಾರು ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಹಾರಿಸಲಾಗ್ತಾ ಇದೆ ಅನ್ನುವ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ. ಯಾವುದೇ ಸೇನಾ ನೆಲೆಗೆ ಹಾನಿಯಾಗಿಲ್ಲ, ಏರ್ ಬೇಸ್ಗಳಿಗೆ ಹಾನಿಯಾಗಿಲ್ಲ.